ಇವತ್ತು ಭಾರತವನ್ನೇ ತಲ್ಲಣಗೊಳಿಸಿದಂತಹ ನಿರ್ಭಯ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾದಂಥ ದಿನ. ಈ ಒಂದು ದಿನದ ಕಾರಣಕ್ಕೋಸ್ಕರ ನಾವು ಬೆಳ್ತಂಗಡಿಯಲ್ಲಿ ಮಹಿಳಾ ನ್ಯಾಯ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸರಿಸುಮಾರು 10 ವರ್ಷಗಳಲ್ಲಿ ನಡೆದಂತಹ ಅಸಹಜ ಸಾವು, ಅತ್ಯಾಚಾರ, ಕೊಲೆ ಮತ್ತು ಹೆಣ ಪತ್ತೆಯಾದಂತಹ ಪ್ರಕರಣಗಳು ಸತತವಾಗಿ ದಾಖಲಾದ ಕಾರಣಕ್ಕೋಸ್ಕರ ನಾವಿಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶದ ಮುಖಾಂತರ ನಾವು ಪ್ರಭುತ್ವವನ್ನು ಪ್ರಶ್ನೆ ಮಾಡ್ತಿರೋದು ಒಂದೇ, ಕೊಂದವರು ಯಾರು ಅಂತ. ಬರೀ ಸೌಜನ್ಯನ ಕೊಂದವಳು ಯಾರು ಅಂತಲ್ಲ, ಅಥವಾ ಪದ್ಮಲತಾನ ಕೊಂದವಳು ಯಾರು ಅಂತಲ್ಲ. ನಮ್ಮ ದೇಶದಲ್ಲಿ ಅವ್ಯಾಹತವಾಗಿ ನಡೀತಿರುವಂತಹ ಮಹಿಳೆಯ ಅತ್ಯಾಚಾರ, ಅನಾಚಾರ, ಲೈಂಗಿಕ ದೌರ್ಜನ್ಯ, ಇತರೆ ದೌರ್ಜನ್ಯ ಪ್ರಕರಣಗಳು ದಾಖಲಾಗ್ತಾ ಇದ್ರೂ ಕೂಡ ಅದನ್ನು ಸರಿ ಮಾಡೋಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ, ನಿಯಂತ್ರಣ ಮಾಡೋಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಕೊಂಡು ನಾವು ಇವತ್ತು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. NCRB ರಿಪೋರ್ಟ್ ಹೇಳುತ್ತೆ, ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲೆ ವಿವಿಧ ರೀತಿಯ ದೌರ್ಜನ್ಯಗಳಲ್ಲಿ ದಾಖಲಾಗುವಂತಹ ಪ್ರಕರಣಗಳು ಸರಿಸುಮಾರು 4452 ಅಂತ ಹೇಳುತ್ತೆ. 2022ರ ವರ್ಷದಲ್ಲಿ ಮಹಿಳೆಯರ ಮೇಲೆ ದಾಖಲಾದಂತಹ ದೌರ್ಜನ್ಯಗಳ ಸಂಖ್ಯೆ 4452. ಇದು 2023ಕ್ಕೆ 4% ಹೆಚ್ಚಾಗುತ್ತೆ ಅಂತ ನಮ್ಮ ಕೇಂದ್ರ ಸರ್ಕಾರ ನೀಡಿರುವ ಅಂಕಿಅಂಶಗಳು ಹೇಳ್ತಾ ಇದೆ. ಒಂದು ದಿನದಲ್ಲಿ ಮಹಿಳೆಯರ ಮೇಲೆ ದಾಖಲಾಗುವಂತಹ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ 1200 ಆಸುಪಾಸು ಆಗಿರುತ್ತೆ. ಇದನ್ನ ಯಾಕೆ ನಾವು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ? ವ್ಯವಸ್ಥೆ ಅಥವಾ ಪ್ರಭುತ್ವ ಅಷ್ಟು ಹದಗೆಟ್ಟೋಗಿದ್ಯಾ, ಅಥವಾ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು? ಸ್ವಾತಂತ್ರ್ಯ, ಸಮಾನತೆ ಅಂತ ನಾವು ಮಾತಾಡೋದು ಬರೀ ಪುಸ್ತಕದಲ್ಲಿ ಮಾತ್ರನಾ? ಮಹಿಳೆಯರ ವಿಚಾರದಲ್ಲಿ ಯಾಕೆ ಸಮಾನತೆ ಸಿಗ್ತಿಲ್ಲ, ಬದುಕುವ ಹಕ್ಕು ಸಿಗ್ತಾ ಇಲ್ಲ, ಘನತೆಯಿಂದ ಬದುಕುವ ಹಕ್ಕು ಸಿಗ್ತಾ ಇಲ್ಲ, ಸ್ವಾತಂತ್ರ್ಯ ಸಿಗ್ತಾ ಇಲ್ಲ? ಇನ್ನೂ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಾಗರಿಕ ಸಮಾಜದ ನಮ್ಮೆಲ್ಲರ ಜವಾಬ್ದಾರಿ ಏನು ಅಂತ ನಾವು ಮತ್ತೆ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಎಲ್ಲೇ ದೌರ್ಜನ್ಯ ಉಂಟಾದ್ರೂ ನಾವು ಅದಕ್ಕೆ ದನಿ ಎತ್ತದೆ, ಇದು ನಮಗೆ ಸಂಬಂಧ ಪಡದೇ ಇರೋ ವಿಷಯ ಅಂತ ಅನ್ಕೊಂಡು ಮನೇಲಿ ಇರೋದಾದ್ರೆ ನಾವು ಕೂಡ ಆ ದೌರ್ಜನ್ಯದಲ್ಲಿ ಪಾಲುದಾರಿಗಳು ಅಂತಾನೆ ನಾವು ಅನ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮಹಿಳೆಯರನ್ನ ಗೌರವಿಸುವಂತಹ ಪರಿಪಾಠವನ್ನ ನಾಗರಿಕ ಸಮಾಜ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಈ ಮುಖಾಂತರ ಮಹಿಳೆಯರ ಮೇಲೆ ಆಗುವಂತಹ ಎಲ್ಲ ದೌರ್ಜನ್ಯಗಳನ್ನ ನಿಲ್ಲಿಸುವ, ನಿಯಂತ್ರಿಸುವ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸಂವಿಧಾನದ ಆಶಯಕ್ಕೆ ಒಂದು ಅರ್ಥ ಬರುವಂತದ್ದು. ಇದನ್ನ ಹೇಳ್ತಾ ನಾವು ನ್ಯಾಯ ಸಮಾವೇಶದಲ್ಲಿ ಈ ಬೆಳ್ತಂಗಡಿ ಭಾಗದಲ್ಲಿ, ಧರ್ಮಸ್ಥಳ ಭಾಗದಲ್ಲಿ ಉಂಟಾದಂತಹ ಅಸಹಜ ಸಾವಿನ ಪ್ರಕರಣಗಳಿಗೆ ಉತ್ತರ ಕೇಳ್ತಾ ಇದ್ದೀವಿ. ಕೊಂದವರು ಯಾರು ಅಂತ ಇದಕ್ಕೆ ಬೇಗ ಸರ್ಕಾರ ಉತ್ತರ ಕೊಡ್ಲಿ ಅಂತ ಆಶಿಸ್ತಾ ನಮಸ್ಕಾರ. ಇವತ್ತು ಭಾರತವನ್ನೇ ತಲ್ಲಣಗೊಳಿಸಿದಂತಹ ನಿರ್ಭಯ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾದಂಥ ದಿನ. ಈ ಒಂದು ದಿನದ ಕಾರಣಕ್ಕೋಸ್ಕರ ನಾವು ಬೆಳ್ತಂಗಡಿಯಲ್ಲಿ ಮಹಿಳಾ ನ್ಯಾಯ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸರಿಸುಮಾರು 10 ವರ್ಷಗಳಲ್ಲಿ ನಡೆದಂತಹ ಅಸಹಜ ಸಾವು, ಅತ್ಯಾಚಾರ, ಕೊಲೆ ಮತ್ತು ಹೆಣ ಪತ್ತೆಯಾದಂತಹ ಪ್ರಕರಣಗಳು ಸತತವಾಗಿ ದಾಖಲಾದ ಕಾರಣಕ್ಕೋಸ್ಕರ ನಾವಿಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶದ ಮುಖಾಂತರ ನಾವು ಪ್ರಭುತ್ವವನ್ನು ಪ್ರಶ್ನೆ ಮಾಡ್ತಿರೋದು ಒಂದೇ, ಕೊಂದವರು ಯಾರು ಅಂತ. ಬರೀ ಸೌಜನ್ಯನ ಕೊಂದವಳು ಯಾರು ಅಂತಲ್ಲ, ಅಥವಾ ಪದ್ಮಲತಾನ ಕೊಂದವಳು ಯಾರು ಅಂತಲ್ಲ. ನಮ್ಮ ದೇಶದಲ್ಲಿ ಅವ್ಯಾಹತವಾಗಿ ನಡೀತಿರುವಂತಹ ಮಹಿಳೆಯ ಅತ್ಯಾಚಾರ, ಅನಾಚಾರ, ಲೈಂಗಿಕ ದೌರ್ಜನ್ಯ, ಇತರೆ ದೌರ್ಜನ್ಯ ಪ್ರಕರಣಗಳು ದಾಖಲಾಗ್ತಾ ಇದ್ರೂ ಕೂಡ ಅದನ್ನ ಸರಿ ಮಾಡೋಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ, ನಿಯಂತ್ರಣ ಮಾಡೋಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಕೊಂಡು ನಾವು ಇವತ್ತು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. NCRB ರಿಪೋರ್ಟ್ ಹೇಳುತ್ತೆ, ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲೆ ವಿವಿಧ ರೀತಿಯ ದೌರ್ಜನ್ಯಗಳಲ್ಲಿ ದಾಖಲಾಗುವಂತಹ ಪ್ರಕರಣಗಳು ಸರಿಸುಮಾರು 4452 ಅಂತ ಹೇಳುತ್ತೆ. 2022ರ ವರ್ಷದಲ್ಲಿ ಮಹಿಳೆಯರ ಮೇಲೆ ದಾಖಲಾದಂತಹ ದೌರ್ಜನ್ಯಗಳ ಸಂಖ್ಯೆ 4452. ಇದು 2023ಕ್ಕೆ 4% ಹೆಚ್ಚಾಗುತ್ತೆ ಅಂತ ನಮ್ಮ ಕೇಂದ್ರ ಸರ್ಕಾರ ನೀಡಿರುವ ಅಂಕಿಅಂಶಗಳು ಹೇಳ್ತಾ ಇದೆ. ಒಂದು ದಿನದಲ್ಲಿ ಮಹಿಳೆಯರ ಮೇಲೆ ದಾಖಲಾಗುವಂತಹ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ 1200 ಆಸುಪಾಸು ಆಗಿರುತ್ತೆ. ಇದನ್ನ ಯಾಕೆ ನಾವು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ? ವ್ಯವಸ್ಥೆ ಅಥವಾ ಪ್ರಭುತ್ವ ಅಷ್ಟು ಹದಗೆಟ್ಟೋಗಿದ್ಯಾ, ಅಥವಾ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು? ಸ್ವಾತಂತ್ರ್ಯ, ಸಮಾನತೆ ಅಂತ ನಾವು ಮಾತಾಡೋದು ಬರೀ ಪುಸ್ತಕದಲ್ಲಿ ಮಾತ್ರನಾ? ಮಹಿಳೆಯರ ವಿಚಾರದಲ್ಲಿ ಯಾಕೆ ಸಮಾನತೆ ಸಿಗ್ತಿಲ್ಲ, ಬದುಕುವ ಹಕ್ಕು ಸಿಗ್ತಾ ಇಲ್ಲ, ಘನತೆಯಿಂದ ಬದುಕುವ ಹಕ್ಕು ಸಿಗ್ತಾ ಇಲ್ಲ, ಸ್ವಾತಂತ್ರ್ಯ ಸಿಗ್ತಾ ಇಲ್ಲ? ಇನ್ನೂ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಾಗರಿಕ ಸಮಾಜದ ನಮ್ಮೆಲ್ಲರ ಜವಾಬ್ದಾರಿ ಏನು ಅಂತ ನಾವು ಮತ್ತೆ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಎಲ್ಲೇ ದೌರ್ಜನ್ಯ ಉಂಟಾದ್ರೂ ನಾವು ಅದಕ್ಕೆ ದನಿ ಎತ್ತದೆ, ಇದು ನಮಗೆ ಸಂಬಂಧ ಪಡದೇ ಇರೋ ವಿಷಯ ಅಂತ ಅನ್ಕೊಂಡು ಮನೇಲಿ ಇರೋದಾದ್ರೆ ನಾವು ಕೂಡ ಆ ದೌರ್ಜನ್ಯದಲ್ಲಿ ಪಾಲುದಾರಿಗಳು ಅಂತಾನೆ ನಾವು ಅನ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮಹಿಳೆಯರನ್ನ ಗೌರವಿಸುವಂತಹ ಪರಿಪಾಠವನ್ನ ನಾಗರಿಕ ಸಮಾಜ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಈ ಮುಖಾಂತರ ಮಹಿಳೆಯರ ಮೇಲೆ ಆಗುವಂತಹ ಎಲ್ಲ ದೌರ್ಜನ್ಯಗಳನ್ನ ನಿಲ್ಲಿಸುವ, ನಿಯಂತ್ರಿಸುವ ಕೆಲಸ ಮಾಡಿದಾಗ ಮಾತ್ರನೇ ನಮ್ಮ ಸಂವಿಧಾನದ ಆಶಯಕ್ಕೆ ಒಂದು ಅರ್ಥ ಬರುವಂತದ್ದು. ಇದನ್ನ ಹೇಳ್ತಾ ನಾವು ನ್ಯಾಯ ಸಮಾವೇಶದಲ್ಲಿ ಈ ಬೆಳ್ತಂಗಡಿ ಭಾಗದಲ್ಲಿ, ಧರ್ಮಸ್ಥಳ ಭಾಗದಲ್ಲಿ ಉಂಟಾದಂತಹ ಅಸಹಜ ಸಾವಿನ ಪ್ರಕರಣಗಳಿಗೆ ಉತ್ತರ ಕೇಳ್ತಾ ಇದ್ದೀವಿ. ಕೊಂದವರು ಯಾರು ಅಂತ ಇದಕ್ಕೆ ಬೇಗ ಸರ್ಕಾರ ಉತ್ತರ ಕೊಡ್ಲಿ ಅಂತ ಆಶಿಸ್ತಾ ನಮಸ್ಕಾರ.